Hello everyone, I am Vinayak and I welcome you all to the Bold Learners YouTube ಚಾನಲ್. ಇದೀಗ ಅಂದರೆ ದಿನಾಂಕ 13 ಜೂನ್ 2026ರಂದು ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ 6ನೇ ತರಗತಿಗೆ ಸಂಬಂಧಿಸಿದಂತೆ 3ನೇ ಆಯ್ಕೆ ಪಟ್ಟಿ ಬಿಡುಗಡೆಗೊಂಡಿದೆ. ಹಾಗಾದರೆ ಈ ವಿಡಿಯೋದಲ್ಲಿ ಈ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಹೇಗೆ ಚೆಕ್ ಮಾಡೋದು, ಆಮೇಲೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಆಮೇಲೆ ಇನ್ನೂ ಎಷ್ಟು ಸೀಟುಗಳು ಅಂದರೆ 2ನೇ ಆಯ್ಕೆ ಪಟ್ಟಿಯಲ್ಲಿ ಅಡ್ಮಿಷನ್ ಆದ ನಂತರ ಇನ್ನೂ ಎಷ್ಟು ಸೀಟುಗಳು ಖಾಲಿ ಇದ್ದಾವೆ, ಥರ್ಡ್ ರೌಂಡ್ ಕಟ್ ಆಫ್ ಎಷ್ಟು, ಆಮೇಲೆ ಆಯ್ಕೆ ಆದಂಥವ್ರಿಗೆ ಏನೇ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಹಾಗಾದರೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇನ್ನೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ನೋಟಿಫಿಕೇಷನ್ ಏನಿದೆ ಇದರ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಹಾಗಾಗಿ ನಾವು ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ತುಂಬ ಬೇಗ ನಿಮಗೆ ತಲುಪುತ್ತದೆ. ಹಾಗಾಗಿ ವಿಷಯವನ್ನು ನೀವು ತಿಳ್ಕೊಳ್ಬೋದು. ಓಕೆ, ಈ 2ನೇ ಲಿಸ್ಟು ಯಾವಾಗ ಬಂದಿತ್ತು ಅಂತ ಅಂದರೆ 6 ಜೂನ್ 2026. ಓಕೆ, ಅಂದರೆ 6ನೇ ತಾರೀಕು ಬಂದಿತ್ತು. ಆವಾಗೂ ಸಹ ನಾವು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸಿದ್ವಿ. ಈ 2ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ 10/6/2026 ಆಗಿತ್ತು. ಇವತ್ತು 13 ಲಿಸ್ಟ್ ಬಂದಿದೆ, ಯಾವುದು 3ನೇ ಕಟ್ ಆಫ್ ಲಿಸ್ಟ್. ಓಕೆ, ಹಾಗಾದರೆ ನೀವು ಹೇಗೆ ಇದನ್ನು ಚೆಕ್ ಮಾಡುವುದು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಪೇಜ್ ಬರುತ್ತೆ. ಇಲ್ಲಿ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಿ ಅಂತಂದರೆ ವಿದ್ಯಾವಾಹಿನಿ ಅಂತ ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ, http://vidyavahini.karnataka.gov.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ರಿಸಲ್ಟನ್ನು ನೀವು ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ರೆ, ಓಕೆ, ಮೊದಲಿಗೆ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಏನು 3 ಡಾಟ್ ಐಕಾನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಸಿಗುತ್ತೆ ನಿಮಗೆ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಸೆಟ್ಟಿಂಗ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ನೀವು ಈ ರೀತಿಯಾಗಿ ಉದ್ದವಾಗಿ ಹಿಡ್ಕೊಂಡು ನೋಡ್ತಿರ್ತೀರಾ. ಅದನ್ನು ಅಡ್ಡವಾಗಿ ಹಿಡಿದುಕೊಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಆದರ್ಶ ವಿದ್ಯಾಲಯ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಏನು ನಿಮಗೆ ಸಿಗ್ತಾ ಇದೆ ಅಂತಂದರೆ 2026-27ನೇ ಸಾಲಿನ 6ನೇ ತರಗತಿಯ 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು 3ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ 17/6/2026 ಆಗಿದೆ. ಇದರ ಒಳಗೇನೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಮುಖಪುಟ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಏನು 2026-27ನೇ 6ನೇ ತರಗತಿಯ ಪ್ರವೇಶ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈಗ ಸೀಟು ಹಂಚಿಕೆಯನ್ನು ಪರಿಶೀಲಿಸಬೇಕು, ಅಂದರೆ ನಿಮಗೆ ಸೀಟ್ ಸಿಕ್ಕಿದೇನೋ ಇಲ್ವಾ ಅಂತ ಅದನ್ನ ಪರಿಶೀಲಿಸಬೇಕಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿರುವುದನ್ನು ಪರಿಶೀಲಿಸಿ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ಅಂದರೆ ಏನು ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರಲಿಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರ ಆನ್ಲೈನ್, ಆ ಅಪ್ಲಿಕೇಶನ್ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನಾದರೂ ಎಂಟರ್ ಮಾಡಿ, ಅಥವಾ ಮಗುವಿನ SATS ನಂಬರ್. ಓಕೆ, ಇದೆಲ್ಲರಿಗೂ ಗೊತ್ತಿರುತ್ತೆ. SATS ನಂಬರ್ ಆದರೂ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಭದ್ರತಾ ಕೋಡ್ ಅಂತ ಬಂದಿರುತ್ತೆ, ನಿಮಗೆ ಬೇರೆ ಭದ್ರತಾ ಕೋಡ್ ಬಂದಿರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮಗು ಒಂದು ವೇಳೆ ಏನಾದರೂ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಯಾವ ಶಾಲೆ ಸೆಲೆಕ್ಟ್ ಆಗಿದೆ, ಆಮೇಲೆ ಅದರ ಹೆಸರಿರುತ್ತೆ. ಓಕೆ, ಆಮೇಲೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಕೊನೆಯ ದಿನಾಂಕ 17/6/2026 ಅಂತ ಬಂದಿರುತ್ತೆ. ಓಕೆ, ಹಾಗಾದರೆ ಈಗ ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳಿದಿದ್ದಾವೆ, ಅಂದರೆ 2ನೇ ಸುತ್ತಿನಲ್ಲಿ ಅಡ್ಮಿಷನ್ ಆದಮೇಲೆ ಇನ್ನೂ ಎಷ್ಟು ಸೀಟುಗಳು ಉಳಿದಿದ್ದಾವೆ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ ಇಲ್ಲೇ ನಿಮಗೆ ಡ್ಯಾಶ್ಬೋರ್ಡ್ ಅಂತ ಸಿಗುತ್ತೆ ನೋಡಿ. ಓಕೆ, ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಇದೆ ಅಂತಂದರೆ 3ನೇ ಸುತ್ತಿನ ದಾಖಲಾತಿ ಸ್ಥಿತಿ ಅಂತ ಹೇಳಿದ್ದಾರೆ 13/6/2026. ಓಕೆ, ಇವತ್ತೇ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 3ನೇ ಸುತ್ತಿನ ದಾಖಲಾತಿ ಸ್ಥಿತಿ ಇದು.
ಓಕೆ, ಒಂದು ನಿಮಿಷ. ಇಲ್ಲಿ ಸದ್ಯಕ್ಕೆ ಅಡ್ಮಿಟೆಡ್ ಎಲ್ಲ 000 ಅಂತ ತೋರಿಸ್ತಿದ್ದಾರೆ, ಅಂದರೆ ಇವತ್ತೇ ಬಿಟ್ಟಿದ್ದಾರಲ್ವ. ಸೊ ಇವತ್ತು ಶನಿವಾರ, ರವಿವಾರ, ನಾಳೆ ಶಾಲೆ ರಜೆ ಇರುತ್ತೆ. ಸೋಮವಾರದಿಂದ ಹೇಗೆಲ್ಲ ಅಡ್ಮಿಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1, 2, 3 ಬರ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಮೊದಲನೇ ಶಾಲೆ ನೋಡಿ, ಇಲ್ಲಿ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ತಾಲೂಕುಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಸೀಟ್ಸ್ ಅಲೌಟೆಡ್ ಅಂದರೆ ಇನ್ನೂ ಎಷ್ಟು ಸೀಟ್ಗಳು ಖಾಲಿ ಇದ್ದಾವೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಿನಲ್ಲಿ ಇರುವಂತಹ ಶಾಲೆಯಲ್ಲಿ ಇನ್ನೂ 34 ಸೀಟುಗಳು ಖಾಲಿ ಉಳಿದಿದ್ದಾವೆ. ಓಕೆ, ಅದೇ ರೀತಿಯಾಗಿ ಬೀಳಗಿಯಲ್ಲಿ 15 ಸೀಟುಗಳು ಖಾಲಿ ಉಳಿದಿದ್ದಾವೆ. ಓಕೆ, ಇದೇ ರೀತಿಯಾಗಿ ನೀವು ಮೇಲ್ಗಡೆ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಒಟ್ಟು 74 ಶಾಲೆಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಆದರ್ಶ ವಿದ್ಯಾಲಯ ಶಾಲೆಗಳು. ಓಕೆ, ಸೊ ಅವುಗಳದ್ದೆಲ್ಲದನ್ನು ಕೊಟ್ಟಿದ್ದಾರೆ ನೋಡಿ, 74 ಶಾಲೆಗಳದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾದಗಿರಿಯಲ್ಲಿ ಇನ್ನೂ 34 ಸೀಟ್ ಇದ್ದಾವೆ. ಆಮೇಲೆ ಏನಿದು ಸ್ವರಾಪುರ್, ಓಕೆ, ಇದರಲ್ಲಿ 67 ಸೀಟ್ಗಳು ಇದ್ದಾವೆ. ಓಕೆ, ಸೊ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ನಿಮ್ಮ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಎಷ್ಟು ಸೀಟುಗಳು ಉಳಿದಿದ್ದಾವೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ಕಟ್ ಆಫ್ ಅಂದರೆ ಎಷ್ಟು ಅಂಕ ಇದ್ದರೆ ನಿಮಗೆ 3ನೇ ಸುತ್ತಿನಲ್ಲಿ ಪ್ರವೇಶ ಸಿಗಬಹುದು ಅಂತ, ಅಂದರೆ 3ನೇ ಸುತ್ತಿನ ಕಟ್ ಆಫ್ ಎಷ್ಟಿದೆ ಅಂತ ನೋಡ್ಬೋದಾದರೆ, ಸೊ ಇಲ್ಲಿ ಲಾಸ್ಟ್ ಇದೆ ನೋಡಿ 3ನೇ ಸುತ್ತಿನ ಕಟ್ ಆಫ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿಸ್ಟಿಕ್ ಕೋಡ್ ಅಥವಾ ನೇಮ್ ಅಂತ ಕೊಟ್ಟಿದ್ದಾರೆ, ಬೆಳಗಾವಿ, ಆಮೇಲೆ ತಾಲೂಕು. ಫಾರ್ ಎಕ್ಸಾಂಪಲ್ ರಾಮದುರ್ಗ ಶಾಲೆಯಲ್ಲಿ ಇರುವಂತಹ 3rd ರೌಂಡ್ ಕಟ್ ಆಫು. ಓಕೆ, ಅಂದರೆ 3rd ರೌಂಡ್ನಲ್ಲಿ ಈಗ ನೋಡಿ GMಗೆ 78 ಅಂಕಗಳು ನಿಂತಿದ್ದಾವೆ. ಓಕೆ, ಇದು ಏನು 3rd ರೌಂಡ್ಗೆ GM ಜನರಲ್ಗೆ 78, ಫಿಮೇಲಿಗೂ ಸಹ 78. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು 78 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಸೆಲೆಕ್ಟ್ ಆಗಿರ್ತಾರೆ. ಆಮೇಲೆ 78ಕ್ಕಿಂತ ಹೆಚ್ಚಿಗೆ ತೊಗೊಂಡ್ರು, ಫಾರ್ ಎಕ್ಸಾಂಪಲ್ 79, 80 ಅವರು ಸಹ ಸೆಲೆಕ್ಟ್ ಆಗಿರ್ತಾರೆ. ಅದೇ ಒಂದು ವೇಳೆ 70 GM ಏನು ಕ್ಯಾಟಗರಿಗೆ ಸೇರಿದವರು ಅಕಸ್ಮಾತ್ 77 ತೆಗೆದುಕೊಂಡಿದ್ದರೆ ಅವರು ಸೆಲೆಕ್ಟ್ ಆಗೋದಿಲ್ಲ ಅಂತ ಅರ್ಥ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ಈಗ ST. ಓಕೆ, ಸೊ STಯಲ್ಲಿ 60ಕ್ಕಿಂತ ಹೆಚ್ಚಿಗೆ ಅಥವಾ 60 ಅಂಕಗಳನ್ನ ತೆಗೆದುಕೊಂಡಿದ್ರೆ ಅವರಿಗೆ ಸೀಟ್ ಸಿಗುತ್ತೆ. ಓಕೆ, ಅಂದರೆ ಆಯಾ ಕ್ಯಾಟಗರಿಯಲ್ಲಿ ಸೀಟ್ ಉಳಿದಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ SC ಅಂತ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ಒಂದು ಕಟ್ ಆಫ್ ಮಾರ್ಕ್ಸನ್ನು ಕೊಟ್ಟಿಲ್ಲ. ಅಂತಂದರೆ ಈಗ ಆಲ್ರೆಡಿ 2ನೇ ಸುತ್ತಿನಲ್ಲಿ SC ಕ್ಯಾಟಗರಿಗೆ ರಿಸರ್ವ್ ಇರುವಂತಹ ಸೀಟ್ಗಳು ಆಲ್ರೆಡಿ ಫಿಲ್ ಆಗಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ಹೌದಾ. ಸೊ ನೋಡಿ C1 ಕ್ಯಾಟಗರಿ 1 ಇಲ್ಲಿಯೂ ಸಹ ಎಲ್ಲ ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ಅಂದರೆ ಈ ಒಂದು ಕ್ಯಾಟಗರಿ 1ಗೆ ಸಂಬಂಧಿಸಿದಂತೆ ಎಲ್ಲ ಸೀಟುಗಳು ಭರ್ತಿ ಆಗಿದ್ದಾವೆ ಅಂತ ಅರ್ಥ. ಓಕೆ, ಸೊ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಬೆಳಗಾವಿಯಲ್ಲಿರುವಂತಹ ಸೌಂದತ್ತಿ ಶಾಲೆ ಇದೆ. ಸೊ ಇಲ್ಲಿ ನೋಡ್ರಿ GM ಜನರಲ್ಗೆ 74 ಕೊಟ್ಟಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದರೆ ಅಂಗವಿಕಲ ಏನಾದರೂ ಇದ್ದರೆ ಮಗು ಅವರಿಗೆ ಕಟ್ ಆಫ್ 59 ಇದೆ. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ 74, ಫೀಮೇಲ್ ಇದ್ದರೆ 73. ಓಕೆ, ಸೊ ಈ ರೀತಿಯಾಗಿದೆ. ಓಕೆ, ಅಂದರೆ ಇಲ್ಲಿ ನೋಡಿರಿ ಕ್ಯಾಟಗರಿ 1 ಇಲ್ಲಿಯೂ ಸಹ ಆಲ್ರೆಡಿ ಸೀಟ್ ಭರ್ತಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಕಟ್ ಆಫನ್ನು ಕೊಟ್ಟಿಲ್ಲ. ಓಕೆ, ಸೊ ಈ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಿಮ್ಮ ತಾಲೂಕು ಅದನ್ನೆಲ್ಲ ನೋಡ್ತಾ ಹೋಗಿ ಸುಮಾರು 74 ಪೇಜ್ಗಳು ಇರುವಂತಹ PDF ಪೇಜ್ ಇದು. ಅಂದರೆ ಪ್ರತಿ ಶಾಲೆಗೂ ಕೊಟ್ಟಿರ್ತಾರೆ, ಕರ್ನಾಟಕದಲ್ಲಿ 74 ಶಾಲೆಗಳು ಇರುವಂಥದ್ದು. ಓಕೆ, ಸೊ ಅಡ್ಮಿಷನ್ ಡೇಟ್ ಗೊತ್ತಾಯಿತು, ಕಡೆಯ ದಿನಾಂಕ 17/6/2026. ಓಕೆ, ಆಮೇಲೆ 3rd ರೌಂಡ್ ಕಟ್ ಆಫ್ ಎಷ್ಟು ಗೊತ್ತಾಯಿತು. ಇನ್ನು ಡಾಕ್ಯುಮೆಂಟ್ಸ್. ಓಕೆ, ಸೊ 3ನೇ ಸುತ್ತಿನಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಒಯ್ಯಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಏನೆಲ್ಲ ಡಾಕ್ಯುಮೆಂಟ್ ಇದ್ದಾವೆ ಇವನ್ನೆಲ್ಲ ತೆಗೆದುಕೊಂಡು ಹೋಗಿ ಒಂದು 2 ಜೆರಾಕ್ಸ್ ಇರಲಿ, 2-3 ಸೆಟ್ ಜೆರಾಕ್ಸ್ ಇರಲಿ, ಆಮೇಲೆ ಒರಿಜಿನಲ್ ಸಹ ಒಯ್ಯಬೇಕು. ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಆಯಾ ಶಾಲೆಯ ಹೆಡ್ ಮಾಸ್ಟರ್ಗಳು. ಓಕೆ, ಆಮೇಲೆ ಇಲ್ಲಿ TC ಅಂತ ಇದೆ. ಇದನ್ನು ಈಗ ಫಾರ್ ಎಕ್ಸಾಂಪಲ್ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ತೀರಾ, ಆವಾಗ ಈಗ 5ನೇ ತರಗತಿಯಲ್ಲಿ ಇತ್ತಲ್ಲ ಆ ಶಾಲೆಗೆ ಈಗ ಆದರ್ಶ ವಿದ್ಯಾಲಯ ಶಾಲೆಯ ಪ್ರಿನ್ಸಿಪಲ್ರು ಏನು ಮಾಡ್ತಾರೆ ಅಂತಂದರೆ TCಗೆ ರಿಕ್ವೆಸ್ಟ್ ಲೆಟ್ರನ್ನು ಕಳಿಸ್ತಾರೆ. ಆವಾಗ ಈಗ 5ನೇ ತರಗತಿ ಯಾವ ಶಾಲೆ ಇದ್ದಾರೆ ಆ ಶಾಲೆಯ ಮುಖ್ಯಸ್ಥರು ಅಥವಾ ಮುಖ್ಯೋಪಾಧ್ಯಾಯರು ಈ ಆದರ್ಶ ವಿದ್ಯಾಲಯ ಶಾಲೆಗೆ TCಯನ್ನು ಪೋಸ್ಟ್ ಮುಖಾಂತರ ಸೆಂಡ್ ಮಾಡ್ತಾರೆ. ಓಕೆ, ಸದ್ಯಕ್ಕೆ ಈ TCಯನ್ನು ನೀವು ತೆಗೆದುಕೊಂಡು ಹೋಗುವಂಥ, ಅಂದರೆ ಸಿಗೋದೇ ಇಲ್ಲ, ಈ ಒಂದು TC ಬಿಟ್ಟರೆ ಇನ್ನು ಉಳಿದನ್ನು ಎಲ್ಲವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಆದರ್ಶ ವಿದ್ಯಾಲಯದ 3ನೇ ಸುತ್ತಿನ ಕಟ್ ಆಫ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಆಗಿತ್ತು. ಓಕೆ, ಸೊ ಹಾಗಾದರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಮುಂಬರುವಂತಹ ನವೋದಯ ವಿದ್ಯಾಲಯ ಪರೀಕ್ಷೆಗೆ 4ನೇ ತರಗತಿ ಹಾಗೂ 5ನೇ ತರಗತಿಗೆ ಯಾರೆಲ್ಲ ಇದ್ದಾರೆ ವಿದ್ಯಾರ್ಥಿಗಳು ಅವರಿಗೆ ಸಂಬಂಧಿಸಿದಂತೆ ನವೋದಯ ವಿದ್ಯಾಲಯದ ಟ್ಯೂಷನ್ ಕ್ಲಾಸಸನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅವರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇದೇ ರೀತಿಯಾದಂತಹ
ಏನು ಮಾಹಿತಿಗಾಗಿ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಸೇರ್ಬೋದು. ಹಾಗಾಗಿ ನಿಮಗೆ ಮಾಹಿತಿ ಆದಷ್ಟು ಬೇಗ ತಲುಪುತ್ತೆ. ಜಸ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಏನು QR ಕೋಡ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಒಂದು ವೇಳೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಒಂದು ಸ್ಕ್ರೀನ್ ಮೇಲೆ ಏನು ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೇವೆ. ಹಾಗೆ ನೀವು ನಮ್ಮನ್ನು ಈ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಬೇರೆಯಾದಂತಹ ಏನು ಮೆಸೇಜ್ಗಳನ್ನು, ಮಾಹಿತಿಗಳನ್ನ ನಾವು ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು, ಅಥವಾ ಈ QR ಕೋಡನ್ನು ಸ್ಕ್ಯಾನ್ ಸಹ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್.